ಲೈಫಲ್ಲಿ ಏನೂ ಒಳ್ಳೇದಾಗ್ತಿಲ್ಲ, ಟೈಮೇ ಸರಿ ಇಲ್ಲ ಅನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನೋಡಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿ ಇರ್ತಾನೆ. ಅವನು ಏನೇ ಘಟನೆ ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ರಾಜ ಶಸ್ತ್ರಾಭ್ಯಾಸ ಮಾಡಬೇಕಾದ್ರೆ ಕೈಯಿಂದ ಕತ್ತಿ ಜಾರಿ ಕಾಲ್ ಮೇಲೆ ಬಿದ್ದು ಕಾಲಿನ ಕಿರಿಬೆರಳು ಕತ್ತರಿಸಿ ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಮಂತ್ರಿ ಇದನ್ನ ಗಮನಿಸಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ರಾಜನಿಗೆ ತುಂಬ ಕೋಪ ಬರುತ್ತೆ. ಕಾಲ್ ಬೆರಳು ಕತ್ತರಿಸಿ ಹೋಗಿದೆ, ಆದರೂ ಈ ಮಂತ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಿದ್ದಾನಲ್ಲ ಅಂತ. ಸೊ ಅದೇ ಕೋಪದಲ್ಲಿ ತನ್ನ ಸೈನಿಕರನ್ನ ಕರೆದ್ಬಿಟ್ಟು ಈ ಮಂತ್ರಿನ ಸೆರೆಮನೆಗೆ ಅಟ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ರಾಜ ಒಂದಿನ ತನ್ನ ಸೈನ್ಯದೊಂದಿಗೆ ಬೇಟೆ ಆಡಲು ಕಾಡಿಗೆ ಹೋಗ್ತಾನೆ. ಒಂದು ಜಿಂಕೆ ಅವನ ಕಣ್ಣಿಗೆ ಬೀಳುತ್ತೆ. ಅದನ್ನ ಬೆನ್ನಟ್ಟಿ ರಾಜ ದಟ್ಟ ಅರಣ್ಯದೊಳಗೆ ಹೋಗ್ತಾನೆ. ಜೊತೆಗೆ ತನ್ನ ಸೈನ್ಯದಿಂದ ಬೇರೆ ಆಗ್ಬಿಡ್ತಾನೆ. ಎಷ್ಟು ಬೆನ್ನಟ್ಟಿದ್ರೂ ಆ ಜಿಂಕೆ ಮಾತ್ರ ಸಿಗಲ್ಲ. ಆದ್ರೆ ರಾಜನ ಗಮನಕ್ಕೆ ಬರುತ್ತೆ, ಅವನು ದಟ್ಟ ಅರಣ್ಯದೊಳಗೆ ಬಂದ್ಬಿಟ್ಟಿದ್ದಾನೆ ಅಂತ. ಇನ್ನೇನ್ ಮಾಡೋದು, ಜಿಂಕೆ ಅಂತೂ ಸಿಗ್ಲಿಲ್ಲ. ವಾಪಸ್ಸು ಆಸ್ಥಾನಕ್ಕೆ ಬರೋಣ ಅಂತ ಯೋಚನೆ ಮಾಡ್ತಾನೆ. ಅದೇ ಸಮಯದಲ್ಲಿ ಕಾಡಲ್ಲಿ ವಾಸವಾಗಿರೋ ಜನಗಳು ಸಿಗ್ತಾರೆ. ಅವ್ರಿಗೆ ರಾಜನ ಗುರುತು ಇರಲ್ಲ. ರಾಜ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸಿ ಅವರ ಕಾಡದೇವಿಗೆ ಅವನನ್ನ ಬಲಿ ಕೊಡೋದಕ್ಕೆ ಮುಂದಾಗ್ತಾರೆ. ಇನ್ನೇನು ರಾಜನ ಬಲಿ ಕೊಡೋದಕ್ಕೆ ಮುಂದಾಗಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ರಾಜನ ಕಾಲ್ನ ಗಮನಿಸ್ತಾನೆ. ರಾಜನಿಗೆ ಒಂದು ಬೆರಳು ಇರೋದಿಲ್ಲ. ಇದನ್ನ ಗಮನಿಸಿದ ಕಾಡು ಮನುಷ್ಯರು ಇವನು ಪರಿಪೂರ್ಣನಲ್ಲದ ವ್ಯಕ್ತಿನ ಕಾಡು ದೇವಿಗೆ ಬಲಿ ಕೊಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ರಾಜನ ಬಿಟ್ಟು ಕಳಿಸ್ತಾರೆ. ರಾಜ ಆಸ್ಥಾನಕ್ಕೆ ಹಿಂತಿರುಗಿದ ಕೂಡ್ಲೆ ಮಂತ್ರಿನ ಸೆರೆಮನೆಯಿಂದ ಬಿಡಿಸ್ತಾನೆ. ಬಿಡಿಸಿ ಮಂತ್ರಿ ಹತ್ರ ಮಾತಾಡ್ತಾನೆ. ಮಂತ್ರಿಗಳೇ, ನೀವವತ್ತು ಹೇಳಿದ್ದು ನಿಜನೇ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನನ್ನ ಕಿರಿಬೆಳು ಅವತ್ತು ಕತ್ತರಿಸಿ ಹೋಗಿಲ್ಲ ಅಂದಿದ್ರೆ ಇವತ್ತು ನಾನು ಕಾಡು ದೇವಿಗೆ ಬಲಿಯಾಗಿರ್ತಿದ್ದೆ ಅಂತ ಕಾಡಲ್ಲಿ ನಡೆದ ಸಂಗತಿನ ವಿವರಿಸ್ತಾನೆ. ಆದ್ರೆ ರಾಜನ್ಗೆ ಒಂದು ಸಂಶಯ ಇರುತ್ತೆ. ನನ್ನ ಕಾಲು ಬೆರಳು ತುಂಡಾಗಿದ್ಕೆ ಒಂದು ಕಾರಣ ಇತ್ತು, ಅಂದ್ರೆ ಅದರಿಂದ ನನಗೆ ಒಳ್ಳೇದೇ ಆಯಿತು. ಆದರೆ ನಿಮ್ಮನ್ನ ನಾನು ಸೆರೆಮನೆಗೆ ಅಟ್ಟಿದ್ದೆ, ಅದರಿಂದ ನಿಮಗೆ ಏನು ಒಳ್ಳೇದಾಯ್ತು ಅಂತ ಕೇಳ್ತಾನೆ. ಆಗ ಮಂತ್ರಿ ವಿವರಿಸ್ತಾನೆ, ಈಗ ನಾನು ಸೆರೆಮನೆಯಲ್ಲಿ ಇಲ್ಲ ಅಂದಿದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾನು ಭಾಗವಹಿಸ್ತಿದ್ದೆ. ನಾನು ಕೂಡ ನಿಮ್ಮೊಂದಿಗೆ ಬೇಟೆ ಆಡಲು ಅರಣ್ಯಕ್ಕೆ ಬರ್ತಾ ಇದ್ದೆ. ನೀವು ಪರಿಪೂರ್ಣ ಅಲ್ಲ ಅಂತ ಗೊತ್ತಾದ ಮೇಲೆ ಪರಿಪೂರ್ಣ ಆಗಿರುವಂತಹ ನನ್ನನ್ನು ಕಾಡದೇವಿಗೆ ಬಲಿ ಕೊಡ್ತಾ ಇದ್ರು. ಹಾಗಾಗಿ ನಾನು ಹೇಳಿದ್ದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನಮ್ಮ ಲೈಫಲ್ಲೂ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಒಂದೊಂದು ಸಲ ಸಮಯ ಕೆಟ್ಟಾಗ, ಕೆಟ್ಟ ಘಟನೆಗಳು ನಡೆದಾಗ ಮಾನಸಿಕವಾಗಿ ಕುಗ್ಗೋಗ್ತೀವಿ. ಯಾಕೆ ಬರೀ ಕೆಟ್ಟದೇ ಆಗ್ತಿದೆ, ನನಗೆ ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ತೀವಿ, ಧೈರ್ಯ ಕಳ್ಕೊತೀವಿ. ಈ ಕೆಟ್ಟ ಘಟನೆಗಳಿಂದ ಏನು ಒಳ್ಳೇದಾಗ್ತಿದೆ ಆರ್ ಆಗತ್ತೆ ಅಂತ ಯೋಚನೆ ಮಾಡೋ ತಾಳ್ಮೆ ನಮಗಿರೋದಿಲ್ಲ. ಮನುಷ್ಯ ಯಾವಾಗಲೂ ತನ್ನ ಇಂಟೆಲಿಜೆನ್ಸ್ ಇಂದನೇ ಆಗೋ ಘಟನೆಗಳನ್ನ ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ನಮ್ಮ ಬುದ್ಧಿವಂತಿಕೆಗೂ ಮೀರಿದ ಕೆಲವೊಂದು ಘಟನೆಗಳಿರುತ್ತೆ. ಆ ಘಟನೆಗಳ ಹಿಂದೆ ಕಾರಣಗಳಿರುತ್ತೆ. ನಮಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅದು ಒಳ್ಳೇದಕ್ಕಾಗ್ತಿದೆಯೋ ಕೆಟ್ಟದಕ್ಕಾಗ್ತಿದೆಯೋ ಅನ್ನೋ ಜಡ್ಜ್ ಮಾಡೋ ಶಕ್ತಿ ಇರಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನಿಸುತ್ತೆ. ಇಫ್ ಇನ್ ಕೇಸ್ ನಿಮಗೂ ಈಗ ಒಂದು ಕೆಟ್ಟ ಫೇಸ್ ಲೈಫಲ್ಲಿ ನಡೀತಾ ಇದ್ದರೆ ಸ್ವಲ್ಪ ತಾಳ್ಮೆ ಇರಲಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡಿ, ಒಳ್ಳೆ ಟೈಮ್ ಖಂಡಿತ ಬರುತ್ತೆ. ಇನ್ನಷ್ಟು ಇದೇ ಥರದ ಕತೆಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.